ನಗರದ ಸುಲ್ತಾನ್ ತಿಪ್ಪಸಂದ್ರ ಉಸ್ಮಾನ್ ಶಾ ನಗರ ತೇರ್ಹಳ್ಳಿ ಬೆಟ್ಟ ರೋಡ್ ವಾರ್ಡ್ ಸಂಖ್ಯೆ 16ರಲ್ಲಿ ನಗರಸಭೆ ಮಾಜಿ ಸದಸ್ಯ ಮತ್ತು ಸ್ಥಾಯಿ ಸಮಿತಿಯ ಸದಸ್ಯರಾದ ಫೈರೋಜ್ ಖಾನ್ ರಸ್ತೆ ಹಾಗೂ ನೀರಿನ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ. ಸುಲ್ತಾನ್ ತಿಪ್ಪಸಂದ್ರ ಮಸೀದಿ, ಕರೀಂ ಮಸೀದಿಯ ಮುಖ್ಯ ರಸ್ತೆ ಮತ್ತು ನೀರಿನ ಪೈಪುಗಳು ಮತ್ತು ತೇರಹಳ್ಳಿ ರಸ್ತೆ, ಜಮಾಷಾ ನಗರ ಅಡ್ಡ ರಸ್ತೆ, ಸಿಮೆಂಟ್ ರೋಡ್ ಕಾಮಗಾರಿ, ಎಂಎಲ್ಎ ಸ್ಪೆಷಲ್ ಗ್ರಾಂಟ್ನಿಂದ ರಸ್ತೆ ಪೂರ್ಣ ಕಾಮಗಾರಿಗೊಂಡಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್, ಎಂಎಲ್ಎ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಸಹಾಯದೊಂದಿಗೆ ಕಾಮಗಾರಿ ಪೂರ್ಣಗೊಂಡಿದೆ. ಇಲ್ಲಿಯ ಸಾರ್ವಜನಿಕರು ನಗರಸಭೆ ಸದಸ್ಯ ಫೈರೋಜ್ ಖಾನ್ ಕೆಲಸವೇ ನಮಗೆ ಶ್ರೀರಕ್ಷೆ ಅಂತ ಹೇಳಿದ್ದಾರೆ. 30 ವರ್ಷಗಳಿಂದ ನಮಗೆ ಯಾರೂ ಒಂದು ಕೆಲಸವನ್ನ ಮಾಡಿಕೊಟ್ಟಿಲ್ಲ ಎಂದು ಬೇಸರ ಕೂಡ ವ್ಯಕ್ತಪಡಿಸಿದ್ರು. ನಮಗೆ ಚರಂಡಿ, ವಿದ್ಯುತ್ ಕಂಬ, ನೀರಿನ ಪೈಪ್ಲೈನ್ ಎಲ್ಲಾ ಸಮಸ್ಯೆ ಬಗೆಹರಿಸಿಕೊಟ್ಟಿದ್ದಾರೆ ಎಂದು ಧನ್ಯವಾದಗಳನ್ನು ಕೂಡ ತಿಳಿಸಿದ್ರು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, AB ನ್ಯೂಸ್ ಕನ್ನಡ. फैरोज भाई बस पूरा सहूलत आ गई। उससे पहले तुम्हारे यहाँ रोड़ा नहीं थे? नहीं आते, पूछ लेते चल जाते। हाँ। कौन भी कराती कहते, कौन भी करे नहीं। इन्हों चाको फट्टी पानी सहूलत करे। कौन ने? फैरोज भाई। फैरोज, हाँ। नाले की सहूलत करे, पानी जाने नाला नहीं था, रोड की सहूलत करे. ನಾವು ಇರೋದ್ರಿಂದ 10-15 ವರ್ಷದಿಂದ ಇದ್ದಾರೆ. ಇಲ್ಲಿ ಸಿಮೆಂಟ್ ರೋಡ್ ಆಗಿದೆ. ಹೌದು, ಒಳ್ಳೆ ಕೆಲಸ ಮಾಡಿದ್ರೆ. ಯಾರು ಮಾಡ್ತಾ ಇರೋದು ಕೆಲಸ ಇಲ್ಲಿ? ಯಾರು ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಿಲ್ಲ? ಯಾರು ಮಾಡ್ತಾ इधर फैरोज भाई को सलाम। हमें आको 20-9 साल हुए, तब से रोडान पाए वाक़ा था, पानी का वाक़ा था। अब अल्लाह का फजल फैरोज से बनी। क्या क्या अल्लाह का शुक्रिया, उनका भी शुक्रिया। रोडान पानी का सहूलत भी है। पानी नहीं आ रहा अब फिलहाल को, अब रेडी करती हूँ। टैंक में आज छोड़ रही आज से। मैं आपको 20 साल होगा। फैरोज भी अब खड़को ही हैं, पानी की सहूलत है, रोडान दाल को ही, मोरियान दाल को ही, अब पानी के ट्रैक्टर भी लगा छोड़ रही हैं. ಚರಂಡಿ ಸೌಲಭ್ಯ ಆಗಿದೆ, ರೋಡನ್ನು ಮಾಡ್ತಾ ಇದ್ದಾರೆ. ಇನ್ನೂ ಮಾಡೋ ಕೆಲಸ ಐತೆ, ಅದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಹೌದಾ? ಹಾಂ. ಎಷ್ಟು ದಿವಸದಿಂದ ಪ್ರಾಬ್ಲಮ್ ಇತ್ತು ಈ ವಾರ್ಡ್ನಲ್ಲಿ? ವಾರ್ಡ್ನಲ್ಲಿ 30 ವರ್ಷದಿಂದ ನಮಗೆ ಪ್ರಾಬ್ಲಮ್. ಈಗ ಕೇಳ್ಕೊಂಬರ್ತಾ ಇದ್ವಿ ನಾವು ಮುನ್ಸಿಪಾಲ್ಟಿನ. ಹಾಂ, ಮಾತಾಡಿಕೊಂಡು ಇಲ್ಲಿ ನೀರಿಗೆ 5 ಬಿನ್ಗೆ ಕೊಡ್ತಾಯಿದ್ವಿ ಅವಾಗ. ಇವಾಗ ಏನು ತೊಂದರೆ ಇಲ್ಲ ನಮಗೆ, ಆರಾಮಾಗಿದೆ. ಫೈರೋಜ್ ಬಂದುಬಿಟ್ರೆ ಕೆಲಸ ಖಂಡಿತವಾಗಿ ಕೆಲಸ ಮಾಡ್ತಾಯಿದ್ವಿ. हमें आगो 15 साल 15 साल से तुम ही। उससे पहले तुमना रोड़ा की हंजे, पानी की हंजे कि फैरोज भाई बस कितने काम से? नहीं कोई सब नहीं। फैरोज आई की बात ही छुआ बारिश में बहुत तकलीफ होती थी। मेन एंट्री एरिया के अंदर होना तो गुड़िया तक था पानी का। फैरोज को कंप्लेंट करको, फैरोज को पानी की तकलीफ इतनी होती थी, ट्रैक्टर मंगाना पड़ता था हर बार। 200 रुपये ट्रैक्टर थी जब, अब 450 रुपये ट्रैक्टर जब तक मंगाए। इंशाल्लाह आई के बाद उसका पानी की मोरिया का काम है। लाइटा नहीं थे एरिया को, लाइटा की सहूलत करें और जो है पानी की सहूलत करें। पानी घर घर को फ्रिज तक लाखों दिए हम लोग को। अच्छा काम कर पाए फैरोज में। हाँ, रोड़ा गिड़ा डाला कि पानी की सहूलत 4 साल से क्या भी टेंशन है। पूरा ख़राब होता था, फिर रेडी कराती, पानी आया था अच्छे। फैरोज भाई बस ना तुमने कोई सी बात को टेंशन नहीं है। पानी की सहूलत एक अच्छी तरह है। रोड़ा में डाला कि रोड़ा की तरफ से भी अध्ययन पूरी सहूलत हो रहा है. 20 ವರ್ಷ ಆದಮೇಲೆ ಈ ರೋಡ್ ಹಾಕಿದ್ದಾರೆ. 20 ವರ್ಷ ಒಳಗಡೆ ರೋಡೇ ಇಲ್ಲ ಇಲ್ಲಿ. ಎಲ್ಲ ಗುಂಡು ಅದೆಲ್ಲ ಇತ್ತು, ಅದನ್ನಲ್ಲಿ ಹೋಗ್ತಾ ಇದ್ವಿ ಬರ್ತಾ ಇದ್ವಿ. ಇವಾಗ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ, ನೀರು ಅನುಕೂಲ ಮಾಡಿದ್ದಾರೆ. ಬೋರು ಕೆಟ್ಟೋಗ್ಬಿಟ್ರೆ ಅವರೇನು ಮಾಡೋದು, ಅದಕ್ಕೋಸ್ಕರ ಬೋರ್ ರೆಡಿ ಮಾಡಿಸ್ಬೇಕು.